ಕ್ಯಾಟ್ ನಮಗೆ ಆ ಸೀಡ್ಸ್ ಎಲ್ಲ ತಿಂದಾದ್ಮೇಲೆ ಅದಕ್ಕೆ ಡೈಜೆಸ್ಟ್ ಆಗೋದಿರೋ ಕಾಫಿ ಬೀನ್ಸ್ ನೋಡಿ ಈ ಥರ ಇರ್ತದೆ. ಆ ಡೈಜೆಸ್ಟ್ ಆಗಿರೋ ಬೀನ್ಸ್ನ ಆ ಕಾಫಿ ಪ್ಲಾಂಟ್ ಮೇಲೆ ಇಲ್ಲದೆ ಯಾವುದಾದ್ರು ಮರದ ಮೇಲೆ ಈ ಥರ ಮೋಷನ್ ಮಾಡ್ತಾರೆ. ಇದು ಒಂದು ಕ್ಯಾಟಿಕ್ ಮೋಷನ್ ಅಂತ ಹೇಳ್ತೀವಿ, ವಿತೌಟ್ ಕ್ಲೀನ್, ಅಂದರೆ ಇದು ಯಾವುದು ಕ್ಲೀನ್ ಮಾಡಿದೆ ಈ ಥರ. ತಮಗೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ಕೂರ್ಗ್ ನಿಸ್ಟೆ ಕಾಫಿ ಪ್ಲಾಂಟೇಶನ್ ಭಾಗ 3ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಎಪಿಸೋಡ್ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಕೊನೆಯವರೆಗೂ ತಪ್ಪದೇ ನೋಡಿ. ನೆಕ್ಸ್ಟ್ ಒಂದು ವೆರೈಟೀಸ್ ಆಫ್ ಕಾಫಿಲಿ ಓಲ್ಡ್ ಎಕ್ಸ್ಪೆನ್ಸಿವ್ ಕಾಫಿ ನಾವು ಕಾಫಿ ಲುವಾಕ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಇಂಡಿಯಾದಲ್ಲಿ ಸಿವಿಟ್ ಕಾಫಿ ಅಂತಲೇ ಹೇಳ್ತಾರೆ. ಏಸಿಯನ್ ಸಿವಿಟ್ ಕ್ಯಾಟ್, ಒಂದು ಕ್ಯಾಟದ ಹೆಸರಿದು. ನಾವು ಮನೇಲಿ ಇಡೋ ಕ್ಯಾಟ್ ಅಲ್ಲ, ಕಾಡಲ್ಲಿರೋದು. ಡೇ ಟೈಮಲ್ಲಿ ಸಿಗಲ್ಲ, ಅದಕ್ಕೆ ರಾತ್ರಿ ಮಾತ್ರ ಕಾಣೋದು, ಅದು ರಾತ್ರಿ ಮಾತ್ರ ಹೊರಗಡೆ ಬರ್ತದೆ. ಬಟ್ ಇಲ್ಲಿ ಜಾಸ್ತಿ ಈಗ ಸಿಗಲ್ಲ, ಯಾಕೆಂದರೆ ಇದು ಜಾಸ್ತಿ ಕಾಫಿ ಎಸ್ಟೇಟ್ ಒಳಗೆ ಬರೋದು ಸೀಸನ್ ಬಂದು ಡಿಸೆಂಬರ್, ಜನವರಿ, ಫೆಬ್ರವರಿ. ಆ ಸೀಸನಲ್ಲಿ ಪ್ಲಾಂಟಲ್ಲಿ ಬಂದು ರೆಡ್ ಕಲರ್ ಕಾಫಿ ಸೀಡ್ಸ್ ಇರ್ತದೆ, ಚೆರಿ ಟೈಪಲ್ಲಿ. ಆ ಸೀಡ್ಸ್ನ ತಿನ್ನಕ್ಕೆ ಅಂತ ಬರ್ತದೆ. ಈಗ ಒಂದು ಬಂಚದು ಕಾಫಿ ಅಂದರೆ 15 ಸೀಡ್ಸ್ಗಿಂತ ಮೇಲೆ ಇರ್ತದೆ. ಆ ಕ್ಯಾಟ್ ಬಂದು ಕಾಫಿ ತಿಂತದೆ ಅಂದರೆ ಆ 15 ಸೀಡ್ಸನ್ನು ತಿನ್ನಲ್ಲ. ಅದು ತಿನ್ನೋ ಸೀಡ್ಸ್ ಬಂದು ಸೆಲೆಕ್ಟೆಡ್ ಸೀಡ್ಸ್ ಅಂತ ಹೇಳ್ತೀವಿ. ಬೆಸ್ಟ್ ಸೀಡ್ಸ್ ಮಾತ್ರ ಅದು ತಿನ್ನೋದು. ಓಕೆ, ತಿಂದಮೇಲೆ ಅದು ತಿನ್ನೋಗೆ ಏನಂದ್ರೆ ಆ ಸ್ಕಿನ್ನ ತಿನ್ನಕ್ಕಾಯ್ತದೆ, ಬೀನ್ಸನ್ನು ತಿನ್ನಕ್ಕಾಗಲ್ಲ, ಗಟ್ಟಿ ಇರ್ತದೆ. ಅದನ್ನ ಒಳಗಡೆ ತಗೊಳ್ತದೆ. ಒಳಗಡೆ ಸ್ಕಿನ್ ಡೈಜೆಸ್ಟ್ ಆಯ್ತದೆ, ಬೀನ್ಸ್ ಡೈಜೆಸ್ಟ್ ಆಗಲ್ಲ. ಆ ಡೈಜೆಸ್ಟ್ ಆಗಿರೋ ಬೀನ್ಸನ್ನು ಅದು ಮೋಷನ್ ಮಾಡ್ತಾರೆ. ಓಕೆ, ಇದು ಬಂದು ನಿಮಗೆ ಲೈವ್ ಬೀನ್ಸ್ ಇದೆ, ಫ್ಯಾಕ್ಟ್ರಿಲಿ ತೋರಿಸ್ತೀನಿ. ಬಾಕಿ ಎಕ್ಸ್ಪ್ರೆಷನ್ ಬಂದು ನಿಮಗೆ ಫ್ಯಾಕ್ಟ್ರಿಲಿ ತೋರಿಸ್ತೀನಿ. ನಮಸ್ಕಾರ. ನೀವೇನಾದರೂ ಮಡಿಕೇರಿ ಟ್ರಿಪ್ಪು, ಮೈಸೂರು ಟ್ರಿಪ್ಪು, ಇಲ್ಲ ಬೆಂಗಳೂರು ಏರ್ಪೋರ್ಟ್ ಪಿಕಪ್ ಆ್ಯಂಡ್ ಡ್ರಾಪು ಅಥವಾ ಊಟಿ ಟ್ರಿಪ್, ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರು, ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದರೆ ಯಶಸ್ವಿನಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ನಮ್ಮ ಚಾನಲ್ ಹೆಸರನ್ನ ಹೇಳೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದೀವಿ, ಮಾಡಿ. ಓಕೆ, ನಿಮಗೆ ಆ ಸ್ವೀಟ್ ಕಾಫಿ ಅಂತ ಹೇಳ್ದಲ್ಲ. ಓಕೆ, ಅಂದರೆ ಆ ಕ್ಯಾಟ್ ನಮಗೆ ಆ ಸೀಡ್ಸ್ ಎಲ್ಲ ತಿಂದಾದ್ಮೇಲೆ ಅದಕ್ಕೆ ಡೈಜೆಸ್ಟ್ ಆಗೋದಿರೋ ಕಾಫಿ ಬೀನ್ಸ್ ನೋಡಿ ಈ ಥರ ಇರ್ತದೆ. ಆ ಡೈಜೆಸ್ಟ್ ಆಗಿರೋ ಬೀನ್ಸ್ನ ಆ ಕಾಫಿ ಪ್ಲಾಂಟ್ ಮೇಲೆ ಇಲ್ಲದೆ ಯಾವುದಾದ್ರು ಮರದ ಮೇಲೆ ಈ ಥರ ಮೋಷನ್ ಮಾಡ್ತಾರೆ. ಇದು ಒಂದು ಕ್ಯಾಟದ ಮೋಷನ್ ಅಂತ ಹೇಳ್ತೀವಿ, ವಿತೌಟ್ ಕ್ಲೀನ್, ಅಂದರೆ ಇದು ಯಾವುದು ಕ್ಲೀನ್ ಮಾಡಿದೆ ಈ ಥರ ನಮಗೆ ಕಲೆಕ್ಟ್ ಆಗೋದು. ಒಂದು ಕ್ಯಾಟದ ಮೋಷನ್ ಅಂದರೆ ನಮಗೆ 20 to 30 ಗ್ರಾಮ್ಸ್ ತನಕ ಕಲೆಕ್ಟ್ ಆಯ್ತದೆ. ಈ ಜನವರಿ ಫೆಬ್ರವರಿಲಿ ಎಸ್ಟೇಟ್ ಅವ್ರು ಏನು ಮಾಡ್ತಾರೆ ಅಂದರೆ ಮಾರ್ನಿಂಗ್ ಎದ್ದುಬಿಟ್ಟು ಈ ಎಸ್ಟೇಟ್ ಒಳಗೆ ಹೋಗ್ತಾರೆ. ಎಸ್ಟೇಟ್ ಒಳಗೆ ಹೋಗಿ ಈ ಬೀನ್ಸನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ, ಅಂದರೆ ಸರ್ಚ್ ಮಾಡ್ತಾರೆ. ಈಗ ಈ ಥರ ನಮಗೆ 1 kg ಬೀನ್ಸ್ ಕಲೆಕ್ಟ್ ಆಗಿದೆ ಅಂದರೆ ಅದರದ್ದು ಪ್ರೈಸ್ ಬಂದು 25 to 30,000 ತನಕ ಪ್ರೈಸ್ ಇರ್ತದೆ, 1 kg ಬೀನ್ಸ್ ಪ್ರೈಸ್. ಓಕೆ, ಏನಿಲ್ಲ, ಇದನ್ನ ಫಸ್ಟ್ ನಾವು ವಾಟ್ರಲ್ಲಿ ಕ್ಲೀನ್ ಮಾಡಬೇಕು. ಅಂದರೆ ಈ ಬೀನ್ಸ್ ಫುಲ್ಲು ಕ್ಲೀನ್ ಆಯ್ತದೆ, ಸಪ್ರೇಟ್ ಆಗಿ ಸಿಗ್ತದೆ. ಆ ಸಪ್ರೇಟ್ ಆಗಿರೋ ಬೀನ್ಸನ್ನು ನಾವು ರೋಸ್ಟ್ ಮಾಡ್ತೀವಿ. ಆ ರೋಸ್ಟಿಂಗ್ ಆದಮೇಲೆ ಅದರ ಪೌಡರ್ ಮಾಡಿ ಕಾಫಿ ಮಾಡಿದರೆ ಈ ಕಾಫಿಲಿ ಮಾಡೋದು, ಈ ಬೀನ್ಸಲ್ಲಿ ಮಾಡೋ ಕಾಫಿ ಇದೆ ನೋಡಿ, ಅದಕ್ಕಿಂತ ಟೇಸ್ಟಿ ಕಾಫಿ, ಅದಕ್ಕಿಂತ ಕಾಸ್ಟ್ಲಿ ಕಾಫಿ ವರ್ಲ್ಡಲ್ಲೇ ಇರಲ್ಲ. ಅಂದರೆ ಈ ಪ್ರೊಸೆಸಿಂಗ್ ಏನಿದ್ರೆ ಇದ್ರದ್ದು ಕಾಫಿ ಕುಡಿಯೋಕ್ಕೆ ಮನಸ್ಸು ಬರಲ್ಲ, ಯಾಕೆಂದರೆ ಒಂದು ಕ್ಯಾಟದ ಮೋಷನ್ ಅಂತ ಅಂತೀವಿ. ಆದರೆ ಆ ಕಾಫಿನ ನೀವು ಟೇಸ್ಟ್ ಮಾಡಿದರೆ ಅಷ್ಟು ಟೇಸ್ಟಿ, ಅಷ್ಟು ಅರೋಮ ಇರ್ತದೆ, ಆ ಕಾಫಿ ಬಿಡೋಕ್ಕೆ ಮನಸ್ಸು ಬರೋದು. ಇದಕ್ಕೆ ಬಂದು ಓಲ್ಡ್ ಎಕ್ಸ್ಪೆನ್ಸಿವ್ ಕಾಫಿ ಲುವಾಕ್ ಅಂತ ಹೇಳ್ತೀವಿ. ಇಂಡೋನೇಷ್ಯಾದಲ್ಲಿ ಕಾಫಿ ಯಾವಾಗ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಈ ಕಾಫಿ ಸ್ಟಾರ್ಟ್ ಆಗಿದೆ. ಈಗ ಎಲ್ಲ ಏಷ್ಯನ್ ಕಂಟ್ರಿಲಿನೂ ಈ ಸಿವಿಟ್ ಕಾಫಿ ಆಯ್ತದೆ. ಇದು ನಾವು ಕೂರ್ಗಲ್ಲಿ, ಅಂದರೆ ಈ ಪ್ಲಾಂಟೇಶನ್ನಲ್ಲಿ ಕಲೆಕ್ಟ್ ಮಾಡಿರೋ ಬೀನ್ಸ್ ಇದು. ಓಕೆ, ನೆಕ್ಸ್ಟ್ ಬಂದು ಈ ಕಪ್ ಆಫ್ ಕಾಫಿ, ಅಂದರೆ ಇದು ಈಗ ನಿಮಗೆ ಒಂದು ಕಪ್ ಕಾಫಿ ಕುಡಿಬೇಕಂದ್ರೆ 700 rupees ಪರ್ ಕಪ್ ಕಾಫಿಗೆ ಪ್ರೈಸ್ ಇದೆ. ಕೂರ್ಗಲ್ಲಿ ಈ ಕೆಫೆಯಲ್ಲಿ ಕಾಫಿ ಮಾಡಿ ಕೊಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಈ ಬೀನ್ಸನ್ನು ನಿಮ್ಮ ಮುಂದೆ ಕ್ಲೀನ್ ಮಾಡ್ತಾರೆ, ನಿಮ್ಮ ಮುಂದೆ ರೋಸ್ಟ್ ಮಾಡಿ ಪೌಡರ್ ಮಾಡಿ ಕಾಫಿ ಮಾಡ್ತಾರೆ. ಯಾಕೆಂದರೆ ಆ 600 rupeesಗೆ ನಿಮಗೆ ಬೇರೆ ಕಾಫಿನೂ ಕೊಡ್ಬೋದು. ಅದೇ ಕಾಫಿ ಕೊಡ್ತಾರೆ ಅಂತ ಗೊತ್ತಾಗಕ್ಕೆ ಈ ಕಾಫಿದು ಪ್ರೊಸೆಸ್ ನಿಮ್ಮ ಮುಂದೆ ಮಾಡ್ತಾರೆ. ಅಂದರೆ ಇದು ತುಂಬ ವರ್ಷ ಮುಂಚೆ ಸ್ಟಾರ್ಟ್ ಆಗಿದೆ. ಈಗ 3 ವರ್ಷ ಮುಂಚೆ ಏನು ಮಾಡಿದೆ ಅಂದರೆ ಈ ಎಲಿಫೆಂಟ್ ಇದೆ ನೋಡಿ, ಆ ಎಲಿಫೆಂಟಿಗೆ ಕಾಫಿ ಸೀಡ್ಸನ್ನೇ ತಿನ್ನೋಕ್ಕೆ ಕೊಟ್ಟು ಅದಕ್ಕೂ ಡೈಜೆಸ್ಟ್ ಆಗಿಲ್ಲ ಕಾಫಿ ಬೀನ್ಸ್. ಅದು ಮೋಷನ್ ಮಾಡುವಾಗ ಕಾಫಿ ಬೀನ್ಸ್ ಎಲ್ಲ ಹಾಗೆ ಸಿಕ್ತು. ಆ ಬೀನ್ಸನ್ನ ತೆಗೆದು ಕಾಫಿ ಟೇಸ್ಟ್ ಮಾಡಿದ್ದು. ಆ ಕಾಫಿಲಿ ನಮ್ಮ ಈ ಕಾಫಿ ಲುವಾಕಷ್ಟು ಟೇಸ್ಟ್ ಇಲ್ಲ. ಆದರೆ ನಾವು ನಾರ್ಮಲ್ ಆಗಿ ಕುಡಿತೀವಲ್ಲ ಕಾಫಿ, ಅದಕ್ಕಿಂತ ಟೇಸ್ಟ್ ಆಗ್ತಿದೆ. ಅದರಿಂದ ಈ ಕಾಫಿನ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲ್ಯಾಕ್ ಆವೆಂಟ್ ಕಾಫಿ ಅಂತ ಇದಕ್ಕೆ ಹೆಸರಿದೆ. ಈ ಸಿವಿಟ್ ಕಾಫಿ ಅಂತ ಹೇಳ್ತೀವಲ್ಲ, ಈ ಸಿವಿಟ್ ಕ್ಯಾಟಿಂದ ಸಿವಿಟ್ ಕಾಫಿ ಅಂತ ನಾವು ಇಂಡಿಯಾದಲ್ಲಿ ಹೇಳ್ತೀವಿ. ಆದರೆ ಇದ್ರ ಹೆಸರು ಬಂದು ಕಾಫಿ ಲುವಾಕ್ ಅಂತ ಹೇಳ್ತಾರೆ. ಅದೇ ಎಲಿಫೆಂಟಿಂದ ಬ್ಲ್ಯಾಕ್ ಆವೆಂಟ್ ಕಾಫಿ. ಇದನ್ನು ವೆರೈಟೀಸ್ ಆಫ್ ಕಾಫಿ ಅಂತ ಹೇಳ್ತೀವಿ. ಇನ್ನು 2 ವೆರೈಟಿ ಸ್ಯಾಂಡಲ್ಲಿ ಮಾಡ್ತಾರೆ.
ಟರ್ಕಿಶ್ ಕಾಫಿ, ಅರಬ್ ಕಾಫಿ ಅಂತ ಹೇಳ್ತೀವಿ. ಎರಡು ಪ್ಲೇಸಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಯಾಂಡ್ ಇರ್ತದೆ ನೋಡಿ, ಮರ್ಲು. ಆ ಮರ್ಲಲ್ಲಿ ಕಾಫಿನ ರೋಲ್ ಮಾಡಿ ಬಾಯ್ಲ್ ಮಾಡ್ತಾರೆ. ಇದು ಒಂದು ಹೀಟಲ್ಲಿ ಬಾಯ್ಲ್ ಆಗೋದು. ಇದಕ್ಕೆ ಟರ್ಕಿಶ್ ಕಾಫಿ ಅಂತ ಹೇಳ್ತೀವಿ, ವಿತೌಟ್ ಶುಗರ್ ಆ್ಯಂಡ್ ಸಿನೆಮನ್ ಆ್ಯಡ್ ಮಾಡ್ತಾರೆ. ಅರಬ್ ಕಾಫಿ ಅಂತ ಹೇಳ್ತಾರೆ, ಅದಕ್ಕೆ ಶುಗರ್ ಜೊತೆ ಸಿನೆಮನ್ ಆ್ಯಡ್ ಮಾಡ್ತಾರೆ. ಇದು ಬಂದು ಕಾಫಿದು ವೆರೈಟೀಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಂದು ಈ ಮಿಷಿನ್ ನೋಡ್ಬೋದು. ಇದು ಬಂದು ಕಾಫಿದು ರೋಸ್ಟಿಂಗ್ ಮಿಷಿನ್ ಇದು. ಓಕೆ, ನಿಮಗೆ ಕಾಫಿದು ರಾ ಬೀನ್ಸ್ ಅಂತ ಇದೆ. ಈಗ ಕಾಫಿ ಸೀಡ್ಸನ್ನು ನಾವು ಹಾರ್ವೆಸ್ಟಿಂಗ್ ಮಾಡಿ ಪಲ್ಪ್ ಮಾಡಿ ಡ್ರೈ ಮಾಡಿದರೆ ಇದು ನಮಗೆ ಕಾಫಿ ರಾ ಬೀನ್ಸ್. ನೋ ಫ್ಲೇವರ್, ನೋ ಟೇಸ್ಟ್, ನೋ ಕಲರ್, ನೋ ಯೂಸ್. ಇದೇ ಬೀನ್ಸನ್ನು ನಾವು ಯೂಸ್ ಮಾಡಬೇಕಂದ್ರೆ ರೋಸ್ಟ್ ಮಾಡೋಕ್ಕೆ ನಾವು ಆ್ಯಡ್ ಮಾಡೋದು. ಓಕೆ, ಇದರಲ್ಲಿ ಈಗ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡೋಕ್ಕೆ ಇದೊಂದು ಕ್ಯಾಪ್ ಇದು ಓಪನ್ ಮಾಡಬೇಕಾದ್ರೆ ಕ್ಯಾಪ್ ಓಪನ್ ಮಾಡಿದ್ರೆ ಬೀನ್ಸಲ್ಲಿ ಇದರೊಳಗೆ ಬರುತ್ತೆ. ಇದರೊಳಗೆ ಬಂದು 80 ಡಿಗ್ರಿ ಟೆಂಪ್ರೇಚರಲ್ಲಿ ಹೀಟ್ ಆಯ್ತದೆ. 80 ಡಿಗ್ರಿ ಟೆಂಪ್ರೇಚರಲ್ಲಿ ಲೈಟ್ ರೋಸ್ಟ್ ಮಾಡ್ತೀವಿ, ಮೀಡಿಯಮ್ ರೋಸ್ಟ್ ಮಾಡ್ತೀವಿ, ಡಾರ್ಕ್ ರೋಸ್ಟ್ ಮಾಡ್ತೀವಿ. ಅಂದರೆ ಈಗ ಬೀನ್ಸ್ ಇದೆ, ಇದನ್ನೀಗ ನಾವು 20 ಮಿನಿಟ್ಸ್ ರೋಸ್ಟ್ ಮಾಡಿದೆ ಅಂದರೆ ಆ ಬೀನ್ಸ್ ಬಂದು ನನಗೆ ಯೆಲ್ಲೋ ಕಲರ್ಲಿ ಕರೆಕ್ಟ್ ಆಗಿದೆ. 20 ಮಿನಿಟ್ಸ್ ರೋಸ್ಟಿಂಗ್ ಇದು. ಅದೇ ಈಗ 20 ಮಿನಿಟ್ಸ್ ರೋಸ್ಟ್ ಬೀನ್ಸನ್ನು ನಾನು ಪೌಡರ್ ಮಾಡಿದ್ದೀನಿ ಅಂದರೆ ವೈಟ್ ಕಲರಲ್ಲಿ ಕಾಫಿ ಪೌಡರ್ ನೋಡಿದ್ದೀರಾ, ಕಾಫಿ ಪೌಡರ್ ವೈಟ್ ಕಲರ್. ಓಕೆ, ಇದೀಗ ಗ್ರೀನ್ ಕಾಫಿ ಅಂತೇಳಿ ಸೇಲ್ ಮಾಡ್ತಿದ್ದಾರೆ. ಏನಿಲ್ಲ, ಈ ಪೌಡರ್ನ ನೀರಲ್ಲಿ ಬಾಯ್ಲ್ ಮಾಡಿ ಕುಡಿಯೋದು ಅಷ್ಟೇ, ಏನಿಲ್ಲ, ಶುಗರ್ ಇಲ್ಲ, ಹನಿ ಏನು ಹಾಕಂಗಿಲ್ಲ. ನೀರಲ್ಲಿ ಬಾಯ್ಲ್ ಮಾಡೋದು ಕುಡಿಯೋದು. ಟೇಸ್ಟಲ್ಲಿ ಅಷ್ಟು ಟೇಸ್ಟ್ ಇಲ್ಲ, ಆದರೆ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತದೆ, ಅಂದರೆ ವೇಟ್ ಲಾಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈಗ ಗ್ರೀನ್ ಟೀ ಅಂತ ಏನು ಹೇಳ್ತಾರೆ ಅದೇ ಸೇಮ್ ಇದು ಗ್ರೀನ್ ಕಾಫಿ ಅಂತ ಹೇಳ್ತೀವಿ. 20 ಮಿನಿಟ್ಸ್ ರೋಸ್ಟಿಂಗ್ ಆ್ಯಂಡ್ ಸೆಕೆಂಡ್ 40 ಮಿನಿಟ್ಸ್. ಓಕೆ, ಇದು ಬ್ರೌನ್ ಕಲರ್ ಬೀನ್ಸ್, ಗೋಲ್ಡನ್ ಬ್ರೌನ್ ಕಲರಲ್ಲಿ ಪೌಡರ್ ಸಿಗ್ತದೆ. 40 ಮಿನಿಟ್ಸ್ ಮೀಡಿಯಮ್ ರೋಸ್ಟೆಡ್ ನಾರ್ಮಲ್ ಕಾಫಿ. ನಾವು ನಾರ್ಮಲಾಗಿ ಡೈಲಿ ಯೂಸ್ ಮಾಡೋ ಕಾಫಿ ಮೀಡಿಯಮ್ ರೋಸ್ಟೆಡ್. ಬೀನ್ಸಲ್ಲಿ ಡೈರೆಕ್ಟಾಗಿ ಫ್ಲೇವರ್ ಬರೋಲ್ಲ, ಆ ಬೀನ್ಸ್ನ ಪೌಡರ್ ಆದಮೇಲೆ ಸ್ಟ್ರಾಂಗ್ ಫ್ಲೇವರ್ ಸಿಗ್ತದೆ. ಓಕೆ, ಲಾಸ್ಟ್ 1 ಅವರ್ ರೋಸ್ಟ್ ಮಾಡ್ತೀವಿ. ಡಾರ್ಕ್ ರೋಸ್ಟೆಡ್ ಅಂತ ಹೇಳ್ತಾರೆ. ಎಕ್ಸ್ಪ್ರೆಸ್ಸೋ, ಸ್ಟ್ರಾಂಗ್ ಕಾಫಿ, CCD, ಸ್ಟಾರ್ಬಕ್, ಡೇವಿಡ್ ಆಫ್ ಲ್ಯಾಟೆ ಅವರು ಯೂಸ್ ಮಾಡೋ ಬೀನ್ಸ್ ಬಂದು ಡಾರ್ಕ್ ರೋಸ್ಟೆಡ್. ಜಾಸ್ತಿ ಕೈ ಇರ್ತದೆ, ಜಾಸ್ತಿ ಫ್ಲೇವರ್, ಜಾಸ್ತಿ ಟೇಸ್ಟ್ ಇರ್ತದೆ. ಇದೊಂದು ಸ್ಟ್ರಾಂಗ್ ಕಾಫಿ ಇರ್ತದೆ. ಓಕೆ, ನಾರ್ಮಲಿ ಈ ಬೀನ್ಸ್ ನಿಮಗೆ ಪರ್ಫ್ಯೂಮ್ ಶಾಪಲ್ಲಿ ನೋಡಿದ್ದೀರಾ, ಅಂದರೆ ಪರ್ಫ್ಯೂಮ್ದು ಸ್ಮೆಲ್ನ ಕಟ್ ಮಾಡೋಕ್ಕೆ ಈ ಕಾಫಿ ಬೀನ್ಸನ್ನು ಯೂಸ್ ಮಾಡ್ತಾರೆ. ಅಂದರೆ ಒಂದು ಪರ್ಫ್ಯೂಮ್ದು ನೀವು ಸ್ಮೆಲ್ ಮಾಡಿ, ಈಗ ಈ ಬೀನ್ಸ್ ಸ್ಮೆಲ್ ಮಾಡಿ ಆದಮೇಲೆ ಆ ಸ್ಮೆಲ್ ನಿಮಗೆ ಸಿಗಲ್ಲ. ನೆಕ್ಸ್ಟ್ ಬೇರೆ ಪರ್ಫ್ಯೂಮ್ದು ಸ್ಮೆಲ್ ಮಾಡ್ಕೊಂಡು. ಓಕೆ, ಆ್ಯಡ್ ಇದರೊಳಗೆ ರೋಸ್ಟ್ ಆಗಿರೋ ಕಾಫಿ ಈಗ ಎಷ್ಟು ರೋಸ್ಟ್ ಆಗಿದೆ ಇಲ್ವಾ ಸ್ಯಾಂಪ್ಲಿಂಗ್ ನೋಡೋಕ್ಕೆ ಇದು ಸ್ಪೂನ್. ಇದರಲ್ಲಿ ಬೀನ್ಸ್ ತೆಗೆದು ನೋಡ್ಬೋದು ಎಷ್ಟು ರೋಸ್ಟ್ ಆಗಿದೆ, ನಮಗೆ ಕಲರಲ್ಲಿ ಸಿಗುತ್ತೆ. ಓಕೆ, ಈಗ ಎಲ್ಲ ರೋಸ್ಟ್ ಆಗಿದೆ ಅಂದರೆ ಆ ಬೀನ್ಸನ್ನ ನಾವು ರಿಮೂವ್ ಮಾಡೋಕ್ಕೆ ಕ್ಯಾಪ್ ಇದೆ. ಕ್ಯಾಪ್ ಓಪನ್ ಮಾಡಿದರೆ ಇದರಲ್ಲಿ ಬೀಳ್ತದೆ ಬೀನ್ಸ್. 20 ಮಿನಿಟ್ಸ್ ರೋಲ್ ಮಾಡ್ತೀವಿ. ಇದು ಕೂಲರ್ ಅಂತ ಹೇಳ್ತೀವಿ, ಅಂದರೆ ಕಾಫಿ ಬೀನ್ಸ್ ಬಿಸಿಯಾಗಿರ್ತದೆ, ಅದನ್ನು ಕೂಲ್ ಮಾಡೋಕ್ಕೆ ಇದರಲ್ಲಿ 20 ಮಿನಿಟ್ಸ್ ರೋಲ್ ಮಾಡ್ತೀವಿ. ಪ್ಲಸ್ ಇದರಲ್ಲಿ ಈಗ ನಿಮಗೆ ಒಂದು ಫಿಲ್ಟರ್ ಟೈಪಲ್ಲಿ ನೋಡ್ಬೋದು ಇದು. ಓಕೆ, ಇದರಲ್ಲಿ ಏನು ಫಿಲ್ಟರ್ ಆಯ್ತದೆ ಅಂದರೆ ಈಗ ನಾರ್ಮಲಾಗಿ ನಾವು ಈಗ ಗ್ರೌಂಡ್ ನಟ್ನ ರೋಸ್ಟ್ ಮಾಡೋಕೆ ಒಂದು ಸ್ಕಿನ್ ಬರ್ತದೆ ನೋಡಿ, ಸೇಮ್ ಈ ಕಾಫಿ ರೋಸ್ಟ್ ಆಯ್ತಿದೆ ಅಂದರೆ ಆ ಕಾಫಿ ಒಂದು ಸ್ಕಿನ್ ಕಲೆಕ್ಟ್ ಆಯ್ತದೆ. ಓಕೆ, ಈ ಸ್ಕಿನ್ ಬಂದು ಇದರಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಒಂದು ಲೇಯರ್ ಇದೆ ನೋಡಿ, ಇದರಲ್ಲಿ ಸ್ಟೋರ್ ಆಯ್ತದೆ. ಓಕೆ, ಸ್ಟೋರ್ ಆಗಿರೋ ಸ್ಕಿನ್ ಬಂದು ಇದು ವೇಸ್ಟ್ ಅಲ್ಲ, ಇದು ಡಸ್ಟ್ ಥರ ಕಾಣ್ತದೆ, ಆದರೆ ಇದು ವೇಸ್ಟ್ ಅಲ್ಲ. ಈ ಕಾಫಿ ಸ್ಕ್ರಬ್ ಕೇಳಿದ್ದೀರಾ? ಓಕೆ, ಕಾಫಿ ಸ್ಕ್ರಬ್ ಅಂದರೆ ಈ ಕಾಫಿ ಬೀನ್ಸ್ ಏನು ಯೂಸ್ ಇಲ್ಲ, ಇದು ಬಂದು ಇದೇ ಕಾಫಿ ಸ್ಕ್ರಬ್. ಇದು ಒಂದು ಕಾಫಿ ಸ್ಕ್ರಬ್ ಈಗ ಸೇಲ್ ಬರುತ್ತೆ. ಓಕೆ, ಅಂದರೆ ಇದರಲ್ಲಿ ಯಾವುದು ನಮಗೆ ವೇಸ್ಟ್ ಆಗಲ್ಲ. ಓಕೆ, ಇದರಲ್ಲಿ ಕಾಫಿ ಸ್ಕ್ರಬ್ ಕಲೆಕ್ಟ್ ಆಯ್ತದೆ. ಆ್ಯಂಡ್ ಈಗ ಕಾಫಿ ಬೀನ್ಸ್ ಇದರಲ್ಲಿ ಕೂಲ್ ಆಗಿದೆ ಅಂದರೆ ಈ ಕ್ಯಾಪ್ನ ಓಪನ್ ಮಾಡ್ತೀವಿ. ಇದರೊಳಗಿರೋ ಬೀನ್ಸ್ ಈ ಬಾಸ್ಕೆಟಿಗೆ ಸ್ಟೋರ್ ಆಯ್ತದೆ. ಓಕೆ, ಆ ಸ್ಟೋರ್ ಆಗಿರೋ ಬೀನ್ಸನ್ನ ಪೌಡರ್ ಮಾಡೋಕ್ಕೆ ಇದರಲ್ಲಿ ಈಗ ಇದರಲ್ಲಿ ನಾನೀಗ ರೋಬೆಸ್ಟಾ ಬೀನ್ಸ್ ಹಾಕಿ ಪೌಡರ್ ಮಾಡ್ತೀನಿ. ಇದಕ್ಕೆ ನಾವು 100% ಪ್ಯೂರ್ ರೋಬೆಸ್ಟಾ. ಈಗ ಅರೇಬಿಕಾ ಬೀನ್ಸ್ ಹಾಕಿ ಪೌಡರ್ ಮಾಡಿದರೆ 100% ಪ್ಯೂರ್ ಅರೇಬಿಕಾ. ಇದಕ್ಕೆ ಬಂದು 100% ಪ್ಯೂರ್ ಕಾಫಿ ಅಂತ ಹೇಳ್ತೀವಿ. ಓನ್ಲಿ ಅರೇಬಿಕಾ ಪೌಡರ್, ಓನ್ಲಿ ರೋಬೆಸ್ಟಾ ಪೌಡರ್ ಇದರಲ್ಲಿ. ಪ್ಲಸ್ ಈಗ ನಾನು ರೋಬೆಸ್ಟಾ ಅರೇಬಿಕಾ ಬ್ಲೆಂಡ್ ಮಾಡ್ತೀನಿ. ಬ್ಲೆಂಡ್ ಮಾಡಬೇಕಂದ್ರೆ ಈಗ ರೋಸ್ಟಿಂಗ್ ಮಿಷಿನಲ್ಲಿ 10 kg ಬೀನ್ಸ್ ಆ್ಯಡ್ ಮಾಡ್ಬೋದು. 5 kg ಅರೇಬಿಕಾ, 5 kg ರೋಬೆಸ್ಟಾ ಹಾಕಿದೆ ಅಂದರೆ ಅದರಲ್ಲೇ ಬೀನ್ಸ್ ಬ್ಲೆಂಡ್ ಆಯ್ತದೆ. ಆ ಬೀನ್ಸನ್ನು ತೆಗೆದಿದ್ರಲ್ಲಿ ಈಗ ಪೌಡರ್ ಮಾಡಿದರೆ 100% ಕಾಫಿ. ನಾವು ಇಲ್ಲಿ ಪ್ಲಾಂಟೇಶನ್ ಬ್ಲೆಂಡೆಡ್ ಕಾಫಿ ಅಂತ ಹೇಳ್ತೀವಿ. ಓಕೆ, ಇದು ಬಂದೀಗ 100% ಕಾಫಿ ಪ್ಲಾಂಟೇಶನ್ ಬ್ಲೆಂಡೆಡ್. ಏನಿಲ್ಲ, ಒಂದು ಪಿಂಚ್ ತೆಗೆದು ಫ್ಲೇವರ್ ನೋಡಿ. ಈಗ ಏನು ಫ್ಲೇವರ್ ಇದೆ 15 ಇಯರ್ಸ್ ತನಕ ಹಾಗೆ ಇರ್ತದೆ ಇಲ್ಲಿಗೆ. ಓಕೆ, ಪ್ಲಸ್ ಇದು ನಿಮಗೆ ಮಾಯ್ಶ್ಚರ್ ಹಿಡಿಯಲ್ಲ, ಈಗ ನೋಡ್ಬೋದು ಇದು ಪೌಡರ್ ಇದೆ ನಿಮಗೆ, ಅಂದರೆ ಮಾಯ್ಶ್ಚರ್ನ ಕಾಫಿ ಇಟ್ಕೊಳ್ಳಲ್ಲ. ಓಕೆ, ಈಗ ಪ್ಯೂರ್ ಕಾಫಿ 100% ಕಾಫಿ ಇದರಲ್ಲಿ ಮಾಡ್ತೀವಿ. ಅದೇ ಮೈಲ್ಡ್ ಕಾಫಿ ಪೌಡರ್ನ ತೆಗೆದು ಇದರಲ್ಲಿ ಆ್ಯಡ್ ಮಾಡ್ತೀವಿ.
ಓಕೆ, ಈಗ ಕಾಫಿ ಪೌಡರ್ ಜೊತೆ ಚಿಕೋರಿ ಪೌಡರ್ ಹಾಕಿ ಒಂದು 10 ಮಿನಿಟ್ಸ್ ನಾನು ರೋಲ್ ಮಾಡಿದೆ ಅಂದರೆ ಇದಕ್ಕೆ ಮೈಲ್ಡ್ ಕಾಫಿ ಅಂತ ಹೇಳ್ತೀವಿ. ಅಂದರೆ ಇದು ಚಿಕೋರಿ ಪೌಡರ್ ಅಂತ ಹೇಳ್ತಾರೆ. ಕಾಫಿ ಎಲ್ಲ ಕೆಮಿಕಲ್ ಅಲ್ಲ, ಗುಜರಾತಲ್ಲಿ ಗ್ರೋ ಮಾಡೋ ಒಂದು ಪ್ಲಾಂಟ್ ಇದು. ಈ ಪ್ಲಾಂಟಿಗೆ ಒಂದು ರೂಟ್ ಇರ್ತದೆ, ಆ ರೂಟ್ನ ತೆಗೆದು ಡ್ರೈ ಮಾಡಿ ಪೌಡರ್ ಮಾಡಿದ್ರೆ ಚಿಕೋರಿ ಪೌಡರ್. ಮಡ್ ಟೈಪಲ್ಲಿ ಫ್ಲೇವರ್ ಇದೆ, ಟೇಸ್ಟ್ ಇಲ್ಲ, ಕಲರ್ ಬ್ರೌನ್. ಟೇಸ್ಟ್ ಇಲ್ಲ, ಕಾಫಿದು ಕಲರ್ ಅಂದರೆ ಕಾಫಿದು ಕ್ವಾಂಟಿಟಿ ಜಾಸ್ತಿ ಮಾಡಿ ಕಾಫಿದು ಪ್ರೈಸ್ನ ಕಮ್ಮಿ ಮಾಡೋಕ್ಕೆ ಇದನ್ನ ಮಿಕ್ಸ್ ಮಾಡ್ತಾರೆ. ಕಾಫಿದು ಅಡಲ್ಟ್ರೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ಚಿಕೋರಿ ಮಿಕ್ಸ್ ಮಾಡಬೇಕಂದ್ರೆ ಇದನ್ನು ನಾವು 10 ಮಿನಿಟ್ಸ್ ರೋಲ್ ಮಾಡ್ತೀವಿ. ಓಕೆ, ಆ್ಯಂಡ್ ಈಗ ನಿಮಗೆ ಚಿಕೋರಿ ಮಿಕ್ಸ್ ಮಾಡಿರೋ ಕಾಫಿ ನಿಮಗೆ ಪ್ಯಾಕೆಟ್ ಓಪನ್ ಮಾಡಿದರೆ ಈ ಥರ ಕಾಣ್ಬೋದು. ನಿಮಗೆ ಗಟ್ಟಿ ಆಯ್ತದೆ ಅಂದರೆ ಕಾಫಿ ಮಾಯ್ಶ್ಚರ್ ಇಟ್ಕೊಳ್ಳಲ್ಲ, ಚಿಕೋರಿ ಮಾಯ್ಶ್ಚರ್ ಇಟ್ಕೊಳ್ತದೆ. ಅಂದರೆ ಚಿಕೋರಿ ಮಿಕ್ಸ್ ಮಾಡಿರೋ ಕಾಫಿ ನಿಮಗೆ ಪ್ಯಾಕೆಟ್ ಒಳಗೆ ಹಾಗೆ ಗಟ್ಟಿಯಾಗಿಬಿಡ್ತದೆ, ಇಟ್ಕೊಳ್ತದೆ. ಓಕೆ, ಈಗ ಬ್ರ್ಯಾಂಡ್ ವೈಸ್ ಅಂದರೆ ನಾವು ಮೈಲ್ಡ್ ಕಾಫಿ ಅಂತ ಹೇಳ್ತೀವಿ. ಈಗ ಯಾವ ಬ್ರ್ಯಾಂಡಲ್ಲಿ ಚಿಕೋರಿ ಮಿಕ್ಸ್ ಮಾಡಿದರೆ ಆ ಪ್ಯಾಕೆಟ್ ಪ್ರಿಂಟಲ್ಲಿ ಮೈಲ್ಡ್ ಕಾಫಿನ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ನಾರ್ಮಲ್ ಆಗಿ ಸನ್ಲೈಟ್, ಬ್ರೂ, ಲೆವಿನ್ಸ್ಟನ್, ಎಸ್ ಕಾಫಿ, ಮಾಲ್ಗುಡಿ, ಸನ್ರೈಸ್ ಅಂತ ನಾವು 70% ಬ್ರ್ಯಾಂಡಲ್ಲಿ ಮೈಲ್ಡ್ ಕಾಫಿನ ಮೆನ್ಷನ್ ಅಂದರೆ ಚಿಕೋರಿ ಇರ್ತದೆ. ಅದೇ ಈಗ ಯಾವ ಬ್ರ್ಯಾಂಡಲ್ಲಿ ಚಿಕೋರಿ ಮಿಕ್ಸ್ ಮಾಡಲ್ಲ, ಅದರಲ್ಲಿ 100% ಅರೇಬಿಕಾ, 100% ರೋಬಸ್ಟಾ ಮೆನ್ಷನ್ ಮಾಡ್ತಾರೆ. ಇದರಲ್ಲಿ ಚಿಕೋರಿ ಇರಲ್ಲ. ಈ ಸ್ಟಾರ್ಬಕ್, ಡೇವಿಡ್ ಆಫ್, ಟಾಟಾ ಗೋಲ್ಡ್, ಸನ್ಲೈಟ್ ಗೋಲ್ಡ್, ನೆಸ್ಕಾಫೆ ಗೋಲ್ಡ್, ID ಡಿಕಾಕ್ಷನ್, ಇನ್ನೂ ಸುಮಾರು ಬ್ರ್ಯಾಂಡ್ಸ್ ಇದೆ. ಇದು ಒಂದು 100% ಕಾಫಿ ಅಂತ ಹೇಳ್ತೀವಿ. ಇದರಲ್ಲಿ ಚಿಕೋರಿ ಮಿಕ್ಸ್ ಇರಲ್ಲ. ನಿಮಗೆ ಡಿಫ್ರೆಂಟ್ ಏನಂದರೆ ವಿತ್ ಚಿಕೋರಿ, ವಿತೌಟ್ ಚಿಕೋರಿ. ಓಕೆ, ನಿಮಗೆ ವಿತ್ ಚಿಕೋರಿ ನೆಸ್ಕಾಫೆ ಅಂತ ಹೇಳ್ತೀವಿ. ಅದೇ ನೆಸ್ಕಾಫೆ ಗೋಲ್ಡ್ ವಿತೌಟ್ ಚಿಕೋರಿ. ನೆಸ್ಕಾಫೆ 30% ಚಿಕೋರಿ ಇದೆ, ನೆಸ್ಕಾಫೆ ಗೋಲ್ಡಲ್ಲಿ ಚಿಕೋರಿ ಇಲ್ಲ. ನೆಸ್ಕಾಫೆ ನಿಮಗೆ ಪೌಡರ್ ಟೈಪಲ್ಲಿ ಬರ್ತದೆ ನೋಡಿದ್ರಾ. ಅದೇ ನೆಸ್ಕಾಫೆ ಗೋಲ್ಡ್ ಪೌಡರ್ ಟೈಪಲ್ಲಿ ಬರಲ್ಲ, ಗ್ರ್ಯಾನ್ಯುವಲ್ಸ್ ಟೈಪಲ್ಲಿ ಬರ್ತದೆ. ಚಿಕೋರಿ ಮಿಕ್ಸ್ ಮಾಡಿ ಇನ್ಸ್ಟಂಟ್ ಮಾಡಿದ್ದೀವಿ ಅಂದರೆ ಅದು ಪೌಡರ್ ಟೈಪ್ ಆಯ್ತದೆ. ಪ್ಯೂರ್ ಕಾಫಿನ ಇನ್ಸ್ಟಂಟ್ ಮಾಡ್ತೀವಿ ಅಂದರೆ ಅದು ಗ್ರ್ಯಾನ್ಯುವಲ್ಸ್ ಟೈಪ್ ಇದೆ. ಈಗ ಇನ್ಸ್ಟಂಟ್ ಕಾಫಿ ನಿಮಗೆ ಪೌಡರ್ ಕಾಫಿ ಓಪನ್ ಇಟ್ಟರೆ ಗಟ್ಟಿ ಆಯ್ತದೆ, ಗ್ರ್ಯಾನ್ಯುವಲ್ಸ್ ಕಾಫಿ ಗಟ್ಟಿ ಆಗಲ್ಲ. ಅಂದರೆ ಚಿಕೋರಿ ಮಾಯ್ಶ್ಚರ್ ಇಟ್ಕೊಳ್ಳಲ್ಲ, ಕಾಫಿ ಮಾಯ್ಶ್ಚರ್ ಇಟ್ಕೊಳ್ತಾರೆ. ಪ್ಲಸ್ ಚಿಕೋರಿ ಕಾಫಿದ ಟೇಸ್ಟ್ನ ಕಮ್ಮಿ ಮಾಡ್ತದೆ. ಅಂದರೆ ಈಗ ನೆಸ್ ಕಾಫಿ ನಿಮಗೆ 2 ರೂಪೀಸ್ ಪ್ಯಾಕೆಟ್ ಬರ್ತದೆ, 1 ಸ್ಪೂನ್ ಪೌಡರ್ ಇದೆ, ಅದರಲ್ಲಿ 1 ಕಪ್ ಕಾಫಿ ಮಾಡ್ಕೊಳ್ಬೋದು, ಅದಕ್ಕಿಂತ ಜಾಸ್ತಿ ಆಗಲ್ಲ. ಅದೇ ಕಪ್ ಕಾಫಿಗೆ ನೀವು ನೆಸ್ಕಾಫೆ ಗೋಲ್ಡ್ ಯೂಸ್ ಮಾಡಬೇಕಂದ್ರೆ ಅರ್ಧ ಸ್ಪೂನ್ಗಿಂತ ಕಮ್ಮಿ ಹಾಕಿ ನೆಸ್ಕಾಫಿಗಿಂತ ಜಾಸ್ತಿ ಟೇಸ್ಟ್ ಇರ್ತದೆ. ಅಂದರೆ ಚಿಕೋರಿ ಕಾಫಿದ ಟೇಸ್ಟ್ನ ಕಮ್ಮಿ ಮಾಡಿದರೆ ನಿಮಗೆ ಪೌಡರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ಸೆಲ್ಫ್ ಲೈಫ್ ಪ್ಯೂರ್ ಕಾಫಿ. ಈಗ ನೀನು ಆದರೆ ಬೀನ್ಸಲ್ಲಿ ನಾನು ಬೀನ್ಸನ್ನು ಪೌಡರ್ ಮಾಡಿದ್ದೀನಿ ಅಂದರೆ ಆ ಪೌಡರ್ ಪ್ಯೂರ್, ಅದು ಅದಕ್ಕೆ ಏನು ಮಿಕ್ಸ್ ಮಾಡಿಲ್ಲ, ಏನು ಇದನ್ನ ಪ್ರೊಸೆಸ್ ಮಾಡಿಲ್ಲ. ಅದು ಪೌಡರ್ ನಿಮಗೆ 10ರಿಂದ 15 ವರ್ಷ ಸ್ಟೋರ್ ಮಾಡಿದ್ರು ಏನಾಗಲ್ಲ. ಈಗ ಅದೇ ಕಾಫಿನ ನಾನು ಇನ್ಸ್ಟಂಟ್ ಮಾಡಿದೆ, ಅದು ನಮಗೆ 2ರಿಂದ 3 ವರ್ಷ ಸ್ಟೋರ್ ಮಾಡ್ಬೋದು. ಈಗ ಅದಕ್ಕೆ ಚಿಕೋರಿ ಮಿಕ್ಸ್ ಮಾಡಿ ಇನ್ಸ್ಟಂಟ್ ಮಾಡಿದರೆ ಅವಾಗ ಸ್ಟೋರ್ ಮಾಡೋದು 6 to 9 months. ಅಂದರೆ ಚಿಕೋರಿ ಕಾಫಿದು ಸೆಲ್ಫ್ ಲೈಫ್ ನಾನು ಕಮ್ಮಿ. ಇದು ಬಂದು ವಿತ್ ಚಿಕೋರಿ, ವಿತೌಟ್ ಚಿಕೋರಿಯಲ್ಲಿ ಡಿಫ್ರೆಂಟ್ ನೋಡ್ಬೋದು. ಇದು ಬಂದು ಪ್ರೊಸೆಸ್ ಬಂದು ರೋಸ್ಟಿಂಗ್, ಪೌಡರ್ ಆ್ಯಂಡ್ ವೆಂಡಿಂಗ್. ನೆಕ್ಸ್ಟ್ ಬಂದು ಈ ಪಲ್ಪಿಂಗ್ ಆ್ಯಂಡ್ ಈ ಸ್ಕಿನ್ ರಿಮೂವ್ ಮಾಡೋದೆಲ್ಲ ನಾವು ಮಾರ್ಚಲ್ಲಿ ಆ್ಯಂಡ್ ಫೆಬ್ರವರಿ ಬಂದು ಆ ಪ್ರೊಸೆಸ್ ನೋಡ್ಬೋದು. ಈಗ ಆ ಪ್ರೊಸೆಸ್ ಎಲ್ಲ ಇದೆ. ಓಕೆ, ನೆಕ್ಸ್ಟ್ ಬಂದು ನಮಗೆ ಚಿಕೋರಿ ನಾವು ಗ್ರೋ ಮಾಡಲ್ಲ, ಪೌಡರ್ ಮಾತ್ರ ಸಿಗೋದು. ಓಕೆ, ಕರ್ನಾಟಕದಲ್ಲಿ ನೋಡಬೇಕಂದ್ರೆ ಈಗ ಚಿಕ್ಕಮಂಗ್ಳೂರಲ್ಲಿ ಚಿಕೋರಿ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಪೌಡರ್ ಸಿಗೋದು ತಮಿಳ್ನಾಡಿನ ಪೌಡರ್ ಬರ್ತದೆ, 120 ರೂಪೀಸ್ ಪರ್ kg. ಮಿಕ್ಸ್ ಮಾಡಬೇಕಂದ್ರೆ ಈ ಕಮ್ಮಿ ಪ್ರೈಸಲ್ಲಿ ಕಾಫಿ ಕೇಳಿದರೆ ಮಾತ್ರ, ಅಂದರೆ ಈ 5 kg 10 kg ತನಕ ಗಿಫ್ಟ್ ಮಾಡೋಕ್ಕೆ ಕಾಫಿ ತಗೊಳ್ತದೆ. ಅವಾಗ ಬಂದು ಕಮ್ಮಿ ಪ್ರೈಸಲ್ಲಿ ಕಾಫಿ ಕೇಳ್ತಾರಲ್ಲ, ಅವಾಗ ಚಿಕೋರಿ ಮಿಕ್ಸ್ ಮಾಡಿ ಕಾಫಿ, ದೊಡ್ಡ ಚಿಕೋರಿ ಕಾಫಿ ನಿಮಗೆ ಇಲ್ಲಿ ಟೇಸ್ಟ್ ಮಾಡ್ಬೋದು. ಪ್ಲಸ್ ಈ ಶಾಪಿಂಗ್ ಬಗ್ಗೆ ಒಳಗಡೆ ನಿಮಗೆ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಂಜುನಾಥ್. ಓಕೆ, ಥ್ಯಾಂಕ್ ಯು. ಓಕೆ, ಕಾಫಿ ತಗೊಳ್ಳಿ ಸರ್. ಎಲ್ಲರಿಗೂ ಈ ಎಪಿಸೋಡ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಇಂಥದ್ದೇ ಯಾವುದಾದ್ರೂ ಒಂದು ಸೀರೀಸ್ ಎಪಿಸೋಡ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.